ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವ್ಲಾಗಲ್ಲಿ ನನಗೆ ಒಂದೆರಡು ನೆಗೆಟಿವ್ ಕಮೆಂಟ್ಸ್ ಬರೋಕ್ಕೆ ಶುರುವಾಗಿದೆ ಈಚೀಚೆಗೆ. ಅದು ವರ್ಕ್ ಫ್ರಮ್ ಹೋಮ್ ವಿಡಿಯೋ ಯಾವಾಗ ಮಾಡಿದೆ ಆವಾಗಿಂದ ನೆಗೆಟಿವ್ ಕಮೆಂಟ್ ಸ್ಟಾರ್ಟ್ ಆಗಿದೆ. ಹಂಗೂ ಖುಷಿ ಆಗ್ತಿದೆ. ನಮಗೆ ಯಾವಾಗ ನೆಗೆಟಿವ್ ಕಮೆಂಟ್ಸ್ ಬರುತ್ತೋ ಆಗ ನಾವು ಬೆಳೀತಾ ಇದ್ದೀವಿ ಅಂತ ಅರ್ಥ. ಸೊ ಬರೀ ಪಾಸಿಟಿವ್ ಕಮೆಂಟ್ಸ್ ಬಂದರೆ ನಾವು ಬೆಳೀತಿಲ್ಲ ಅಂತ ಅರ್ಥ. ಸೊ ಅದಕ್ಕೆ ನಾನು ಕಮೆಂಟ್ ಬಾಕ್ಸಲ್ಲಿ ಏನೂ ಆನ್ಸರ್ ಮಾಡೋಕ್ಕೋಗಿಲ್ಲ. ಬನ್ನಿ, ಅದಕ್ಕೆ ಈ ವಿಡಿಯೋದಲ್ಲೇ ಆ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ. ಬನ್ನಿ. ಏನದು? ಏನಮ್ಮ 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 ಸಿಂಹ ಕಳಿಸ್ಬಿಡ್ಲಾ? ಕಳಿಸ್ಲ ಸಿಂಹನ? ಕಳಿಸ್ಬಿಡ್ಲಾ? ಊರಿಗೆ ಕಳ್ಸೋಣ ಸಿಂಹನ? ಯಾವ ಊರಿಂದ ಬಂತು ಸಿಂಹ? ಯಾವ ಊರಿಂದ ಬಂತಿದು? ತಿನ್ಸ್ತೀಯಾ? ಪಾಪ ಬೇಡ, ಅಂಬಪ್ಪ ತಿನ್ಬಿಡುತ್ತೆ ಅದು. ತಿಂದಾಕ್ಬಿಡುತ್ತೆ. ಆಮೇಲೆ ಕಳ್ಸೋಣ? ಎಲ್ಲಿ ಕಳ್ಸೋಣ? ಯಾವ ಊರು ಕಳ್ಸೋಣ? ಅದನ್ನು ತೋಟ ಕಳ್ಸೋಣ? ತೋಟದಲ್ಲಿ ಆಮೇಲೆ ಹಸು ಕುರಿ ಎಲ್ಲ ತಿನ್ಬಿಟ್ರೆ ಕಾಡಿಗೆ ಕಳ್ಸೋಣ. ಆಯಿತು, ಹೇಳು. ಏ ಹುಲಿ, ಹೋಗು ಕಾಡಿಗೆ. ಹುಲಿ ಅಲ್ಲ, ಸಾರಿ, ಸಿಂಹ. ಏ ಸಿಂಹ, ಗೆಟ್ ಔಟ್. ಏನು ನೋಡ್ತಾ ಇದೆ? ನಿನ್ನೆ ನೋಡ್ತಿದ್ಯಾ? ಅದು ಕಚ್ಚಕ್ಕೆ ನೋಡ್ತಿದ್ಯಾ? ಅದಕ್ಕೆ ಕಳಿಸ್ಬಿಡೋಣ. ಕಡ್ಡಿ ತಗೊಂಡು ಹೊಡಿತ್ಯಾ? ಇದು ಬೆಳಿಗ್ಗೆ ತಿಂಡಿ ಪುನರ್ವೊಂದು ಅವಲಕ್ಕಿ ಉಪ್ಪಿಟ್ಟು ಮತ್ತು ಸ್ವಲ್ಪ ಮೊಸರನ್ನ ಮಾಡಿದ್ದೆ. ಅದೆರಡನ್ನೂ ಈಗ ಪುನರ್ವಂಗೆ ತಿಂಡಿ ಕೊಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆಂದು ಇದು ಪುನರ್ವನ ಫುಡ್ಡು ವೀಡಿಯೋಸ್ಗೆ ತುಂಬ ಚೆನ್ನಾಗಿ ವ್ಯೂಸ್ಗೆ ಅಂದರೆ ಪಾಸಿಟಿವ್ ಕಮೆಂಟ್ಸ್ ಬರ್ತಾಯಿದೆ. ಚೆನ್ನಾಗಿ ಯೂಸ್ ಆಗ್ತದೆ ಎಲ್ಲರಿಗೂ ಅಂತ. ಸೊ ಅದಕ್ಕೆ ನಾನು ಇದನ್ನೇ ಜಾಸ್ತಿ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಇದು ಪುನರ್ವೊಂದು ಮಧ್ಯಾಹ್ನದ ಊಟ. ಸ್ವಲ್ಪ ಅನ್ನ, ಉಪ್ಸಾಂಬಾರು ಅಂದರೆ ಮಸೊಪ್ಪು ಅಂತಾರೆ ಕೆಲವು ಕಡೆ, ಉಪ್ಸಾರು ಮಾಡಿದ್ದು, ಕಾಳು ಮತ್ತು ಸೊಪ್ಪು ಹಾಕ್ಬಿಟ್ಟು ಅದನ್ನೇ ಕೊಡ್ತಾಯಿದ್ದೀನಿ. ನನಗೆ ಬೇರೆ ಸಾಂಬಾರೇನು ಹಾಕ್ತಾಯಿಲ್ಲ ಇವತ್ತು. ಸೊಪ್ಪು ಕಾಳು ಮತ್ತು ಅದರದ್ದು ರಸನೇ ತಿನ್ನಲಿ ಅಂತ ಅಂದ್ಬಿಟ್ಟು ಅದನ್ನೇ ಹಾಕ್ತಾಯಿದ್ದೀನಿ. ಏನಪ್ಪ? ಸಿಪ್ಪೆ ಸಿಪ್ಪೆ ಬಿಸಾಕಿಲ್ಲ, ಬೀಜ ಬಿಸಾಕ್ತೆ. ನೇರಳೆ ಹಣ್ಣು ತಿಂದ್ಬಿಟ್ಟು ಬೀಜ ಇಟ್ಟಿದ್ದಲ್ಲ ಅಲ್ಲಿ, ಅದು ಬಿಸಾಕ್ತೆ. ಡಸ್ಟ್ಬಿನ್ಗೆ ಬಿಸಾಕ್ತೆ. ತುಂಬ ಇಷ್ಟನಾ? ಅದಕ್ಕೆ ತಂದುಕೊಟ್ಟಿದ್ದೀನಿ, ತಿನ್ನು. ಈಗ ತಿನ್ಕೋ. ನಾವು ಕತೆ ಕೇಳಕ್ಕೆ ಹೋಗೋಣ. ಟೈಮ್ ಆಯ್ತಲ್ಲ, 1:15 ಆಯಿತು. ಕತೆ ಕೇಳಕ್ಕೆ ಹೋಗೋಣ ಈಗ. ಮಲ್ಕೋಬೇಡ, ಕತೆ ಕೇಳೋಣ. ಈಗ ತಿಂತೀಯ? ಸಾಕ? ತಿನ್ಕೊ, ಮತ್ತೆ ಹೋಗೋಣ. ಊಟ ಮಾಡಿಸ್ಬಿಟ್ಟು ಕರ್ಕೊಂಬಂದೆ. ಆಮೇಲೆ ನಾನು ಮಿಸ್ ಆಗಿ ನೇರಳೆ ಹಣ್ಣು ನೋಡ್ಬಿಟ್ಟೆ. ಅವ್ನು ಕೊಡೋವರೆಗೂ ಬಿಡಲೇ ಇಲ್ಲ ನೇರಳೆ ಹಣ್ಣು. ಬೇಗ ಬೇಗ ತಿನ್ಕೊ, ಹೋಗೋಣ. ಎರಡು ನೇರಳೆ ಹಣ್ಣು ಕೊಟ್ಟು ಮೊಸಳೆ ಕತೆ ಹಾಕೊಡ್ತೀನಿ. ಇಲ್ಲ ಅಂದರೆ ಅವ್ನು ಮಲ್ಗ್ಸಕ್ಕೆ ಕರ್ಕೊಂಡೋದ್ರೆ ಮಲ್ಗ್ಸಕ್ಕೂ ಬರಲ್ಲ, ಮಲ್ಗೋದು ಇಲ್ಲ. ಅವ್ನಿಗೆ ಬೇಕು ಅಂದ್ರೆ ಬೇಕು, ತಿನ್ಬೇಕು ಅವನು ಅಷ್ಟೇ. ಅದಕ್ಕೆ ಕೊಟ್ಬಿಟ್ಟು ಆಮೇಲೆ ನೇರಳೆ ಹಣ್ಣು ಕೊಟ್ಟಿದ್ದೀನಿ. ನೇರಳೆ ಹಣ್ಣು ಅಂದರೆ ಅವನಿಗೆ ತುಂಬ ಇಷ್ಟ ಅಂತೆ. ಅದನ್ನೇ ಅಲ್ಲಿ ಹೇಳ್ತಾ ಇದ್ದ ವಿಡಿಯೋದಲ್ಲೂ. ಚೆನ್ನಾಗಿದೆಯಾ? ಸೊ ಈಗ ಟೈಮ್ ಆಗಿದೆ 1:15. ಅವನನ್ನು ಮಲಗಿಸೋದಕ್ಕೆ ಕರ್ಕೊಂಡು ಹೋಗ್ಬೇಕೀಗ. ಮತ್ತು ನಾನು ಅವನ್ನ ಮಲಗಿಸ್ಬಿಟ್ಟು ಬಂದು ಊಟ ಮಾಡ್ತಾಯಿದ್ದೀನಿ. ದೊಡ್ಡಮ್ಮ ಇದ್ರಲ್ಲ, ಹಾಗಾಗಿ ಮುದ್ದೆ ಮಾಡಿದರು. ನಾನಾಗಿದ್ದರೆ ಮಾಡ್ತಿರ್ಲಿಲ್ಲ. ಎಷ್ಟೊಂದು ದಿನ ಆಗೋಗಿತ್ತು ಗೊತ್ತಾ ಮುದ್ದೆ ತಿಂದು. ನಾನು ಮುದ್ದೆ ಆ್ಯಕ್ಚುಲಿ ಉಪ್ಸಾರಿದ್ದರೆ ಮಾತ್ರ ಮುದ್ದೆ ತಿನ್ನೋದು, ಇಲ್ಲಾಂದರೆ ಮುದ್ದೆ ತಿನ್ನಲ್ಲ. ಸೊ ನಾನಂತೂ ಮಾಡೇ ಇಲ್ಲ ಮುದ್ದೆನ ಇಲ್ಲಿ. ಸೊ ದೊಡ್ಡಮ್ಮ ಇದ್ರಲ್ಲ, ಹಾಗಾಗಿ ಅವ್ರು ಮಾಡಿದರು. ಸೊ ಸೊಪ್ಪು ತೊಗೊಂಡಿದ್ವಲ್ಲ ಬೆಳಿಗ್ಗೆ ಅಂದ್ಬಿಟ್ಟು ಉಪ್ಸಾರು ಕೂಡ ಮಾಡ್ಕೊಂಡಿದ್ವಿ. ಅದನ್ನೇ ಈಗ ನಾನು ತಿಂತಾಯಿದ್ದೀನಿ. ನಾನು ಮುದ್ದೆ ತಿನ್ನೋ ಕ್ವಾಂಟಿಟಿ ಇಷ್ಟೇ. ನನಗೆ ಅದ್ರ ಮೇಲೆ ತಿನ್ನೋಕ್ಕೆ ಆಗೋಲ್ಲ. ನನಗೆ ಹೆಂಗೆ ಅಂತಂದರೆ ಬರೀ ಮುದ್ದೆನೇ ತಿನ್ನೋಕ್ಕೆ ಇಷ್ಟ ಇಲ್ಲ. ಮುದ್ದೆ ತಿಂದಮೇಲೆ ನಾನು ಅನ್ನ ತಿನ್ನಲೇಬೇಕು ಆ ಥರ. ಅದು ಸಾಂಬಾರಾದರೂ ಸರಿ, ಮಜ್ಜಿಗೆ ಅನ್ನ ಆದರೂ ಸರಿ, ಏನಾದರೂ ಸರಿ, ಒಟ್ನಲ್ಲಿ ನಾನು ಮುದ್ದೆ ತಿಂದಮೇಲೆ ಒಂಚೂರು ಅನ್ನ ತಿನ್ನಲೇಬೇಕು. ಹಂಗಾದ್ರೆ ನನಗೆ ಊಟ ಮಾಡ್ದಂಗೆ ಅನ್ಸೋದು. ಬರೀ ಮುದ್ದೆ ತಿಂದರೆ ನನಗೆ ಊಟ ಮಾಡ್ದಂಗೆ ಅನಿಸಲ್ಲ. ಬನ್ನಿ, ಈಗ ನಿಮಗೆ ಲಾಸ್ಟ್ ವೀಡಿಯೋಗೆ 2 ಕಮೆಂಟ್ ಬಂದಿತ್ತು.
ಅದು ಒಂದು ಕಮೆಂಟ್ ಏನಂದರೆ ನಾನು ಇಲ್ಲಿ ಹಾಕ್ತೀನಿ, ಇಲ್ಲಿ ಸ್ಕ್ರೀನ್ ಮೇಲೆ. ಫಸ್ಟ್ ಕಮೆಂಟ್ ಬಂದು ಫೇಕ್ ಅಂತ. ಅಲ್ಲ, ನಂಗೆ ಅರ್ಥ ಆಗಲಿಲ್ಲ. ನೀವು ವರ್ಕ್ಗೆ ಜಾಯ್ನ್ ಆಗಿಲ್ಲ, ವರ್ಕ್ ಏನು ಅಂತ ತಿಳ್ಕೊಂಡಿಲ್ಲ, ಅಥವಾ ಮೀಟಿಂಗ್ ಅಟೆಂಡ್ ಮಾಡಿಲ್ಲ, ಏನಿಲ್ಲ. ಅದು ಹೆಂಗೆ ನೀವು ಇದ್ದಕ್ಕಿದ್ದಂಗೆ ಬಂದುಬಿಟ್ಟು ಯಾವುದೋ ಕಮೆಂಟ್ ಬಾಕ್ಸಲ್ಲಿ ಫೇಕ್ ಅಂತ ಮೆಸೇಜ್ ಹಾಕ್ಬಿಡ್ತೀರಲ್ಲ, ಕಮೆಂಟ್ ಹಾಕ್ಬಿಡ್ತೀರ ಅಂತ ನಂಗೆ ಅರ್ಥ ಆಗಲಿಲ್ಲ. ಸೊ ರಿಯಾಕ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ನಾನು ಒಂದು ಸ್ಮೈಲಿ ಸಿಂಬಲ್ನ ಕಳಿಸ್ಬಿಟ್ಟು ಸುಮ್ಮನಾದೆ. ನಿಮ್ಮಂಥವರೆಲ್ಲ ಅಲ್ಲೇ ಇರ್ತೀರ, ಕಮೆಂಟ್ ಬಾಕ್ಸಲ್ಲೇ ಕೂತಿರ್ತೀರ, ಹಿಂಗೆ ಅವ್ರಿವ್ರ ವೀಡಿಯೋಗೆ ಅದು ಇದು ಕಮೆಂಟ್ ಮಾಡಿಕೊಂಡು, ಬೇಡ್ದಿರೋ ಕಮೆಂಟ್ಗಳು ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲೇ ಕೂತಿರ್ತೀರ. ಅದನ್ನು ಬಿಟ್ಟು ಆಚೆ ಬಂದು ಏನದು ಕಂಪ್ನಿ ಏನು, ವರ್ಕ್ ಏನು ಅಂತ ತಿಳ್ಕೊಂಡು ಕಂಟಿನ್ಯೂ ಮಾಡಿದ್ರೆ ನಿಮಗೂ ಅದರಿಂದ ಲಾಭ ಇದೆ. ಅದು ಬಿಟ್ಬಿಟ್ಟು ಫೇಕ್ ಅಂತೆ, ಫೇಕು ಏನು ಗೊತ್ತು ಅಂತ ಫೇಕ್ ಅಂತ ಕಮೆಂಟ್ ಹಾಕಿದ್ರು ಅಂತ ನಂಗೆ ಅರ್ಥ ಆಗಲಿಲ್ಲ. ಆಯಿತಾ? ನೆಕ್ಸ್ಟು ಇನ್ನೊಂದು, ಒಬ್ಬರು ಬಂದರು ಕಂಪ್ನಿ ಬಗ್ಗೆ ವರ್ಕ್ ಬಗ್ಗೆ ಫೇಕ್ ಅಂದರು. ಇನ್ನೊಬ್ಬ ಮಹಾಶಯರೊಬ್ಬರು ಬಂದರು, ಸ್ಮೈಲ್ ಬಾಯ್ ಅಜಯ್. ಅವ್ರು ಬಂದ್ಬಿಟ್ಟು ನೀವು ಹೇಳೋದ್ರಲ್ಲೇ ಗೊತ್ತಾಗ್ತಿದೆ ನೀವು ಎಷ್ಟು ಫೇಕ್ ಅಂತ ಒಂದು ಕಮೆಂಟ್ ಹಾಕಿದ್ರು. ನಾನು ಅದಕ್ಕೆ ಥ್ಯಾಂಕ್ ಯು ಅಂತ ರಿಪ್ಲೈ ಮಾಡಿದೆ. ಅದನ್ನು ನಾನಿಲ್ಲಿ ಆ ಕಮೆಂಟ್ ಕೂಡ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನನ್ನನ್ನು ಜಡ್ಜ್ ಮಾಡೋಕ್ಕೆ ಇವರೆಲ್ಲ ಯಾರು ಅಂತ ಅಲ್ಲ, ವರ್ಕ್ ಬಗ್ಗೆ ಇವರೆಲ್ಲ ನಾನು ಎಷ್ಟು ದಿವಸದಿಂದ ನೋಡ್ತಿದ್ದಾರೆ, ನನ್ನನ್ನೇ ಫೇಕ್ ಅಂತ ಹಾಕೋದಕ್ಕೆ. ನನ್ನ ಬಗ್ಗೆ ಏನು ಗೊತ್ತು, ಎಷ್ಟು ದಿವಸದಿಂದ ನಾನು ನೋಡ್ತಿದ್ದೀರಾ ಇವರೆಲ್ಲ? ನನಗಿದೇ ಅರ್ಥ ಆಗಲಿಲ್ಲಪ್ಪ. ಸೊ ನಾನು ಅದೆರಡೂ ಕಮೆಂಟ್ನ, ಅವ್ರ ಕಮೆಂಟ್ ಬಂದಿದ್ದ ತಕ್ಷಣ ನಾನು ಡಿಲೀಟ್ ಮಾಡ್ಬೋದಾಗಿತ್ತು. ಬಟ್ ನಾನು ಡಿಲೀಟ್ ಮಾಡಲಿಲ್ಲ, ಮಾಡೋದು ಇಲ್ಲ. ಆಯಿತಾ? ಯಾಕೆ ಡಿಲೀಟ್ ಮಾಡಲ್ಲ ನಾನು ಅಂತಂದರೆ, ಈಗ ನಾನು ಆ ಎರಡೂ ಕಮೆಂಟ್ನ ಡಿಲೀಟ್ ಮಾಡಿದ್ರೆ ಅವ್ರು ಹೇಳ್ತಿರೋದೆಲ್ಲ ನಿಜ ಅಂತ ಆಗುತ್ತೆ. ಸೊ ನಾನು ಯಾವುದೇ ರೀತಿ ಇಲ್ದಿರೋ ಕತೆ ಎಲ್ಲ ನಾನು ಬಂದು ಗಾಗಕ ಗುಬ್ಬಕ್ಕನ ಕತೆಗಳೆಲ್ಲ ಬಂದು ನಾನಲ್ಲಿ ಹೇಳಿಲ್ಲ. ಇರೋದನ್ನೇ ಹೇಳಿರೋದು. ನಾನು ವರ್ಕ್ ಮಾಡ್ತಾಯಿದ್ದೀನಿ, ಅದ್ರ ಗ್ಯಾರಂಟಿ ಮೇಲೆ ನಾನು ಬಂದು ಹೇಳ್ತಿರೋದು. ಸೊ ನಾನು ಎಂಥವ್ರಿಗೆ ವೀಡಿಯೋ ಮಾಡಿದ್ದು ಅಂತಂದರೆ, ನನಗೆ ಲಾಸ್ಟು ವೀಡಿಯೋಗಳಿಗೆಲ್ಲ ಕಮೆಂಟ್ ಬರ್ತಿತ್ತು. ಸೊ ಏನದು ಬೇರೆ ಏನಾದರೂ ಅಂದರೆ ಮೋರ್ ಇನ್ಫಾರ್ಮೇಷನ್ ಕೊಡಿ, ಜಾಸ್ತಿ ಏನಾದರೂ ಹೇಳಿ ಅದ್ರ ಬಗ್ಗೆ ಅಂತ ಕೇಳ್ತಿದ್ದಾರಲ್ಲ, ಅಂಥವ್ರ ಸಲುವಾಗಿ ನಾನು ಅದನ್ನು ವೀಡಿಯೋ ಮಾಡಿದ್ದು. ಆಯಿತಾ? ನಿಮ್ಮ ಥರ ಖಾಲಿ ಪೋಲಿಯ ಕೂತ್ಕೊಂಡು ಬೇಡದಿರೋ ಕಮೆಂಟ್ಗಳೆಲ್ಲ ಪಾಸ್ ಮಾಡ್ತಾರಲ್ಲ, ಅಂಥವ್ರಿಗೋಸ್ಕರ ನಾನು ವೀಡಿಯೋ ಮಾಡಲಿಲ್ಲ. ನಿಮ್ಗೆ ವೀಡಿಯೋ ನೋಡೋಕ್ಕಾಗಲಿಲ್ವಾ? ಬೇಡ, ಬೇಕಾದಷ್ಟು ಲಕ್ಷ ಕೋಟಿಗಟ್ಟಲೆ ವೀಡಿಯೋಸ್ ಇದೆ, ಅದನ್ನು ನೋಡಿ ಸ್ಕಿಪ್ ಮಾಡಿ ನನ್ನ ವೀಡಿಯೋನ. ಆಯಿತಾ? ಸೊ ಏನಾದರೂ ಡೌಟ್ಸ್ ಇತ್ತಾ ಕಮೆಂಟ್ ಮಾಡಿ. ಅದು ಬಿಟ್ಬಿಟ್ಟು ಈ ಥರ ಫೇಕು, ಫ್ರಾಡು, ಅದು ಇದು ಅವೆಲ್ಲ ಬೇಡ. ಏನೋ ಡೌಟ್ಸ್ ಇತ್ತಾ ಕೇಳಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇನ್ನೊಬ್ಬರು ಯಾರೋ ಝೂಝು ಅಂತ, ಅವ್ರು ನಿಮ್ಗೆ ಗೊತ್ತಿಲ್ಲ, ಝೂಝು ಅಂತ ಹಾಕ್ಕೊಂಡಿದ್ರು. ಆ್ಯಕ್ಚುಲಿ ನನ್ನ ಮಗನ ಇವನ ಹೆಸರು ಕೂಡ ಝೂಝುನೇ. ಸೊ ಅವರು ಏನು ಕೇಳಿದ್ರು, ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡಿ, ಮೋರ್ ಡೀಟೇಲ್ಸ್ ಕೊಡಿ ಅಂತ. ಸೊ ಅವ್ರ ಹೆಸರು ನನಗೆ ಗೊತ್ತಿಲ್ಲ. ನಾನು ಹೇಳ್ತಾನೆ ಇದ್ದೀನಿ ವಿಡಿಯೋದಲ್ಲಿ, ಹೋಗಿ ಗ್ರೂಪ್ಗೆ ಜಾಯ್ನ್ ಆಗಿ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ. ನಾನು ಎಷ್ಟು ಹೇಳ್ಬೋದು ಅದಷ್ಟು ಕೂಡ ಕಂಪ್ಲೀಟ್ ನಾನು ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೀನಿ. ಅದಕ್ಕೂ ಮೀರಿ ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ಇಲ್ಲಿ ಯಾವುದೇ ರೀತಿ ನೀವು ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಹೋಗಿ ಗ್ರೂಪ್ಗೆ ಜಾಯ್ನ್ ಆಗಿ ಅವರಲ್ಲಿ ನಿಮ್ಮ ನಂಬರ್ ತೊಗೊತಾರೆ, ನಂಬರ್ ತೊಗೊಂಡು ನಿಮಗೆ ಕಾಲ್ ಮಾಡ್ತಾರೆ. ಈಗ ನಾನು ನಿಮ್ಮನ್ನು ಕಮೆಂಟ್ ಬಾಕ್ಸಲ್ಲೇ ನಿಮ್ಮ ನಂಬರ್ ಕೊಡಿ ಕಾಲ್ ಮಾಡ್ತೀವಿ ಅಂತ ಹೇಳ್ಬೋದು, ಬಟ್ ಅದು ಪಬ್ಲಿಕ್ಕಿಗೆ ಹೋಗುತ್ತೆ ಅಲ್ವಾ? ನಿಮ್ಮ ನಂಬರ್ ಎಲ್ಲರಿಗೂ ಶೋ ಆಗುತ್ತೆ. ಆ ಕಾರಣಕ್ಕೋಸ್ಕರ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಅದು ಅಂದರೆ ಪ್ರೈವಸಿ ಇರುತ್ತಲ್ವ, ಆಗ ನಂಬರ್ ತೊಗೊಂಡು ಕಾಲ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳ್ತಿರೋದು ಅಷ್ಟೇ, ಇನ್ನೇನು ಇಲ್ಲ. ಸೊ ಅವ್ರು ಹೇಳ್ತಾರೆ. ಆಯಿತಾ? ಅದಲ್ಲದೆ ಒಂದು ಮೀಟಿಂಗ್ನ ಅಟೆಂಡ್ ಮಾಡಿ, ಅದಕ್ಕೆ ನೀವು ₹1 ದುಡ್ಡು ಕೂಡ ಕೊಡೋ ಅವಶ್ಯಕತೆ ಇಲ್ಲ. ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅಲ್ಲೇ ಕೇಳಿ ಹೇಳ್ತಾರೆ. ಓಕೆನಾ? ಮೀಟಿಂಗಲ್ಲೇ ಹೇಳ್ತಾರೆ, ಲೇಡೀಸೇ ಅದು ಹೋಸ್ಟ್ ಮಾಡ್ತಾರೆ ಮೀಟಿಂಗ್ನ, ಅಲ್ಲೇ ಕೇಳಿ. ನೀವೆಲ್ಲೂ ಮನೆಯಿಂದ ಆಚೆ ಹೋಗೋ ಅವಶ್ಯಕತೆಯೇ ಇಲ್ಲ. ಎಲ್ಲ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು, ಮೊಬೈಲು ಇಂಟರ್ನೆಟ್ ಒಂದು ಎರಡಿದ್ದರೆ ಸಾಕು. ಮೊಬೈಲ್ ಇಟ್ಕೊಂಡ್ರೆ ಎಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗುತ್ತೆ. ಅಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ನಿಮಗೆ ಈ ವರ್ಕ್ ನಾನು ಮಾಡ್ಬೋದು ಅಂತ ಅನ್ನಿಸ್ತಾ ಜಾಯ್ನ್ ಆಗಿ. ಇಲ್ಲ ನನಗೆ ಯಾಕೋ ಈ ವರ್ಕ್ ಆಗಲ್ಲ ಅಂತ ಅನಿಸುತ್ತೆ, ನಾನು ಮಾಡೋಕ್ಕಾಗಲ್ವೇನೋ ಅಂತ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂತಂದರೆ ಬೇಡ. ಇಲ್ಲಿ ಯಾರೂ ಫೋರ್ಸ್ ಮಾಡಲ್ಲ. ಜಸ್ಟ್ ಒಂದು ಮೀಟಿಂಗ್ ಅಟೆಂಡ್ ಮಾಡೋಕ್ಕೇನು, ಇಲ್ಲಿ ಯಾರು ನಿಮಗೇನು ₹1 ದುಡ್ಡು ಕೇಳ್ತಾ ಇಲ್ಲ. ಆಯಿತಾ? ಸೊ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಿ. ಅಲ್ಲೆಲ್ಲ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಅಲ್ಲಿ ಕೊಟ್ಟಿರ್ತಾರೆ. ನನಗೂ ಅಷ್ಟು ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಬರಲ್ಲ. ಸೊ ಮೀಟಿಂಗಲ್ಲಾದರೆ ಅವ್ರು ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಕ್ಕೆ ಮೀಟಿಂಗ್ ಅಟೆಂಡ್ ಮಾಡಿ ಅಂದಿತ್ತು ಅಂದರೆ, ಅಲ್ಲಿ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ ಕಂಪ್ನಿದು. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ನಾನು ನಿಮ್ಗೆ ಶೋ ಮಾಡೋದಕ್ಕೆ. ಸೊ ಆಮೇಲೆ ವರ್ಕ್ ಬಗ್ಗೆ ಅವರು ವಿತ್ ಏನೋ ಸ್ಕ್ರೀನ್ನ ಶೇರ್ ಮಾಡಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ನನಗಿಂತ ನೀಟಾಗಿ ನಾನು ಹೇಳೋದಕ್ಕಿಂತ ನೀಟಾಗಿ ಅಲ್ಲಿ
ಅರ್ಥ ಆಗುತ್ತೆ. ಯಾಕಂದರೆ ಇಲ್ಲಿ ನಾನು ಯಾವ ಸ್ಕ್ರೀನು ನಿಮ್ಗೆ ಶೇರ್ ಮಾಡಿ ತೋರಿಸ್ತಾ ಇಲ್ಲ ಅಲ್ವಾ. ಒಂದು 2 ರೀಸನ್ಗೆ ಅಷ್ಟೇ ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ನೀವು ಇಷ್ಟ ಅಂದರೆ ವರ್ಕ್ ಆಗುತ್ತೆ ಮಾಡ್ಬೋದು ಅಂತಂದರೆ ಜಾಯ್ನ್ ಆಗ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಅಷ್ಟೇ. ಸೊ ಇವೆರಡು ಕಮೆಂಟ್ಗೆ ಹೇಳಬೇಕಿತ್ತು, ಆನ್ಸರ್ ಮಾಡಬೇಕಿತ್ತು, ಹಾಗಾಗಿ ಮಾಡಿದೆ. ಬೇಕು ಈ ಥರ ಕಮೆಂಟ್ಗಳೆಲ್ಲ ಬರ್ತಾ ಇರಬೇಕು, ಆಗ ನಮಗೆ ಇನ್ನೂ ಬೆಳೆಯೋದಕ್ಕೆ ಇನ್ನೂ ಖುಷಿ ಆಗುತ್ತೆ. ಒಂಥರ ಪುಷಪ್ ಮಾಡ್ದಂಗೆ ಈ ಥರ ನೆಗೆಟಿವ್ ಕಮೆಂಟ್ಸ್ಗಳೆಲ್ಲ ಬರಲಿ. ನಾನು ಆ್ಯಕ್ಚುಲಿ ತಲೆನೂ ಕೆಡಿಸ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಅಯ್ಯೋ ನನಗೆ ಹಿಂಗೆಲ್ಲ ಅಂದ್ಬಿಟ್ರಲ್ಲ ಅಂತೆಲ್ಲ ನನಗೇನೂ ಅನಿಸೋದೇ ಇಲ್ಲ. ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ನಾವೇನೋ ಮುಂದುವರಿತಿದ್ದೀವಿ ಅಂದಾಗ ಈ ಥರ ಕಮೆಂಟ್ಸ್ಗಳು ಬಂದೇ ಬರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲೇಬಾರ್ದು. ಒಂದೇನಪ್ಪ ಅಂತಂದರೆ ಗ್ರೂಪಿಗೆ ಜಾಯ್ನ್ ಆಗ್ತೀರಾ, ಆಗಿಬಿಟ್ಟು ನಮಗಿನ್ನೂ ಕಾಲ್ ಬಂದಿಲ್ಲ ಅಂತ ಇದು ಮೆಸೇಜ್ ಮಾಡ್ತಾ ಇರ್ತೀರಾ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಯಾಕಂದರೆ ನಮ್ಮ ಕಂಪ್ನಿನಲ್ಲಿ ಇಲ್ಲಿ ವರ್ಕ್ ಮಾಡ್ತಿರೋರು ಎಲ್ಲರೂ ಕೂಡ ಹೌಸ್ ವೈಫೇ ಆಗಿರ್ತಾರೆ. ಸೊ ನಂತರ ಮಕ್ಕಳಿರ್ತಾರೆ. ಸೊ ಹಂಗಾಗಿ ಸ್ವಲ್ಪ ಬ್ಯುಸಿ ಇರ್ತಾರೆ. ಅವ್ರಿಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಅವ್ರು ಯಾವಾಗ ಫ್ರೀ ಆಗ್ತಾರೋ ಆ ಟೈಮಲ್ಲಿ ಕಾಲ್ ಬಂದೇ ಬರುತ್ತೆ. ಆದಷ್ಟು ನಾನೇ ಟ್ರೈ ಮಾಡ್ತಾಯಿದ್ದೀನಿ ಕಾಲ್ ಮಾಡೋದಕ್ಕೆ. ಸೊ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಕಾಲ್ ಮಾಡ್ತೀನಿ, ಇಲ್ಲ ಅಂದರೆ ನಾನು ಬೇರೆ ಯಾರಿಗಾದರೂ ಸಜೆಸ್ಟ್ ಮಾಡ್ತೀನಿ, ಯಾರು ಬೇಕಾದರೂ ನನಗೆ ಕಾಲ್ ಮಾಡಿ. ಬಟ್ ಕಾಲ್ ಅಂತೂ ಖಂಡಿತ ಬಂದೇ ಬರುತ್ತೆ. ಮತ್ತೆ ಜಾಯ್ನ್ ಆಗೋಕ್ಕೆ ಹೋಗ್ಬೇಡಿ. ಒಂದು ಸಲ ಜಾಯ್ನ್ ಆದರೆ ಅಷ್ಟೇ ಸಾಕು, ಆಯಿತಾ. ನಂಬರ್ ಅಲ್ಲಿ ಸೇವ್ ಆಗಿರುತ್ತೆ. ಕಾಲ್ ಖಂಡಿತ ಬಂದೇ ಬರುತ್ತೆ. ಇವತ್ತು ನೀವು ಜಾಯ್ನ್ ಆಗಿದ್ದೀರ ಅಂದರೆ ಇವತ್ತು ಬಂದಿಲ್ಲ ಅಂದರೂ ನಾಳೆ ಅಷ್ಟರಲ್ಲಿ ಖಂಡಿತ ಕಾಲ್ ಬಂದೇ ಬರುತ್ತೆ. ಒಂಚೂರು ವೆಯ್ಟ್ ಮಾಡಬೇಕು ಅಷ್ಟೇ ನೀವು. ಸೊ ಅದಾದಮೇಲೆ ಇನ್ನೂ ಬರ್ತಾ ಇರ್ತವೆ ನೆಗೆಟಿವ್ ಕಮೆಂಟ್ಸು, ಅದನ್ನು ಬಿಟ್ಟು ನಾನು ಮುಂದೆ ಹೋಗ್ತಾಯಿದ್ದೀನಿ. ಸೊ ಅದು ಆದಮೇಲೆ ವಿಡಿಯೋ ಎಲ್ಲ ಮಾಡಾದಮೇಲೆ ಪುನರ್ವ ಎದ್ದ ಅಷ್ಟರಲ್ಲಿ ಆಮೇಲಿಂದ ಪುನರ್ವಂಗೆ ಇವತ್ತು ಸಾಬುದಾನದು ಪೌಡ್ರ್ ಮಾಡಿದ್ನಲ್ಲ, ಅದಕ್ಕೆ ಆ ಪೌಡ್ರಿಗೆ ಬೆಲ್ಲ ಹಾಕಿ ತುಪ್ಪ ಹಾಕಿ ಈ ಥರ ಮಾಡಿಕೊಡ್ತಾಯಿದ್ದೀನಿ. ಈ ಸಾಬುದಾನ ಮೇ ಬಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ. ವೆಯ್ಟ್ ಗೇನ್ ಆಗೋದಕ್ಕೆ ಇದು ಮಕ್ಕಳಿಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಇದನ್ನು ಅವನಿಗೆ ರೆಗ್ಯುಲರಾಗಿ ಅವಾಗವಾಗ ವೀಕ್ಲಿ 1 or 2 ಟೈಮ್ಸ್ ಕೊಡ್ತಾ ಇರ್ತೀನಿ. ಆ್ಯಂಡ್ ಇದು ಪುನರ್ವೊಂದು ರಾತ್ರಿ ಊಟ. ಅವನಿಗೆ ಸಂಜೆ ಎಲ್ಲ ತಿನ್ನಿಸಿ ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಬಂದು ಮತ್ತೆ ವಿಡಿಯೋ ಶುರು ಮಾಡಿದ್ದೀನಿ. ಅನ್ನ ಸಾಂಬಾರು ಮತ್ತು ಒಂದು ಸಂಡಿಗೆ ಅಂದರೆ ಭಾಳ ಇಷ್ಟಪಡ್ತಾನೆ. ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.